2011 ನಲ್ಲಿ ಕೇಳಿರುವಂತ 24 ಮಾರ್ಕ್ಸ್ ಪ್ರಾಬ್ಲಮ್. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ, ಹಾಗೆ ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಇನ್ಕಮ್ ಸ್ಟೇಟ್ಮೆಂಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇಲ್ಲಿ ಒಂದು ವರ್ಟಿಕಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾನೆ ಅಷ್ಟೇ, ಬಿಟ್ರೆ ಇನ್ನೇನು ಚೇಂಜಸ್ ಇಲ್ಲ. ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇಲ್ಲಿ ಸ್ಟೆಪ್ 1 ಸ್ಟೆಪ್ 2 ನಲ್ಲಿ ಈ ಪ್ರಾಬ್ಲಮ್ ನ ಮುಗಿಸ್ತಾ ಇದ್ದೀನಿ. ಯಾವುದೇ ವರ್ಕಿಂಗ್ ನೋಟ್ಸ್, ಯಾವುದೇ ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಹೇಗೆ ಇದನ್ನು ಸಾಲ್ವ್ ಮಾಡೋದು ಅನ್ನೋದು ನೋಡುವ. ಸೊ ಆಸ್ ಯೂಶುವಲ್ ಫಸ್ಟ್ ನೆಟ್ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡಿ. ಸ್ಟೆಪ್ 1 ನಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಅದರಲ್ಲಿ ನೆಟ್ ಪ್ರಾಫಿಟ್ ಏನು ಕೊಟ್ಟಿದ್ದಾನೆ ಅದನ್ನ ಎಂಟ್ರಿ ಮಾಡಿ. ಇದಕ್ಕೂ ಮುನ್ನ ಪ್ರಾಬ್ಲಮ್ ನ 2 ಸಾರಿ ಚೆನ್ನಾಗಿ ಓದಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನೆಟ್ ಪ್ರಾಫಿಟ್ ನೋಡಿ ಬ್ಯಾಲೆನ್ಸ್ ಶೀಟ್ ನಲ್ಲಿ ಕೊಟ್ಟಿರ್ತಾನೆ. ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಡೈರೆಕ್ಟ್ ಆಗಿ ಏನು ಹೇಳಿಲ್ಲ, ಆದ್ರೆ ಇಲ್ಲಿ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕೊಟ್ಟಿದ್ದಾನೆ. ಇಟ್ ಈಸ್ ನಥಿಂಗ್ ಬಟ್ ಪ್ರಾಫಿಟ್. ಸೊ ರಿಟೈನ್ಡ್ ಅರ್ನಿಂಗ್ಸ್ 11,000 ಮತ್ತೆ 12,500 ಇದೆ. ಸೊ ಅದರ ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ ಇಲ್ಲಿ ಔಟರ್ ಕಾಲಮ್ ನಲ್ಲಿ ಬರೆದು ಹಾಕಿ. ಸೊ 1,500 ಇದಕ್ಕೆ ಮತ್ತೆ ನಾವು ಆಡ್ ಮಾಡ್ತಿದ್ವಿ. ಆಡ್ ನಾನ್ ಕ್ಯಾಶ್ ಅಂಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ and increase in current liability and decrease in current asset. ಸೇಮ್ ಪ್ರಿನ್ಸಿಪಲ್ ಇಲ್ಲೂ ಕೂಡ ಅಪ್ಲೈ ಮಾಡ್ತಾ ಬನ್ನಿ. ಸೊ ಈ ಕ್ಯಾಟಗರಿನಲ್ಲಿ ಬರುವಂತದ್ದು ಏನಿದೆ, ಫಸ್ಟ್ ನಾನ್ ಕ್ಯಾಶ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಕೊಟ್ಟಿರುವಂತ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ. ಸೊ ಇಡೀ ಪ್ರಾಬ್ಲಮ್ ನ ನಾನ್ ಆಪರೇಟಿಂಗ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಇಲ್ಲಿ ಸಿಗುತ್ತೆ ನೋಡಿ. ಈಗ ನೆಟ್ ಸೇಲ್ಸ್ ಇದೆ, ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಇದೆ, ಪ್ರಾಫಿಟ್ ಇದೆ, ಸನ್ಡ್ರಿ ಎಕ್ಸ್ಪೆನ್ಸಸ್ ಅದು ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಡಿಪ್ರಿಸಿಯೇಷನ್ ಕೊಟ್ಟಿದ್ದೆ ನೋಡಿ, ಡಿಪ್ರಿಸಿಯೇಷನ್ 10,000. ಸೊ ಡಿಪ್ರಿಸಿಯೇಷನ್ ಎಂಟ್ರಿ ಮಾಡ್ತಿದ್ವಾ ನಾವು. ಸೊ ಡಿಪ್ರಿಸಿಯೇಷನ್ ಇನ್ನರ್ ಕಾಲಮ್ ಬರ್ಕೊಡಿ. ಡಿಪ್ರಿಸಿಯೇಷನ್ ಅಮೌಂಟ್ ಬಂದು 10,000. ದೆನ್ ಡಿಪ್ರಿಸಿಯೇಷನ್ ಆದ್ಮೇಲೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅವನೇ ಕೊಟ್ಟಿದ್ದಾನೆ. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 1,000. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸ್ 26,000. provision for tax 26,000. next transfer to general reserve. ಎಲ್ಲ ಇನ್ಫಾರ್ಮೇಶನ್ ಇಲ್ಲೇ ಇದೆ. ನೀವು transfer to general reserve 2,500. next payment of dividend ಅದನ್ನು ಕೂಡ ಕನ್ಸಿಡರ್ ಮಾಡ್ತಿದ್ವಾ ನಾವು. payment of dividend 20,000. ನೆಕ್ಸ್ಟ್ ರಿಟೈನ್ಡ್ ಅರ್ನಿಂಗ್ಸ್ ಅಂದ್ರೆ ಅದರ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಆಮೇಲೆ 12,500 ಅದು ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಇದಲ್ಲದೆ ಇನ್ಯಾವುದಾದ್ರು ಇನ್ಫಾರ್ಮೇಶನ್ ಇದೆ ಒಂದ್ಸರಿ ಚೆಕ್ ಮಾಡಿ. $2,500, 26,000, 10,000, 1,000, 20,000. ಸೊ ನಾನ್ ಕ್ಯಾಶ್ ಮತ್ತೆ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಲ್ಲಿ ಇದಿಷ್ಟು ಐಟಮ್ ಬರುತ್ತೆ. ಅದ್ರ ಜೊತೆಗೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ ಕ್ಯಾಟಗರಿನಲ್ಲಿ ಯಾವ್ದಾವ್ದಿದೆ ನೋಡಿ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ನಲ್ಲಿ ಲಯಬಿಲಿಟಿ ಸೈಡ್ ನಲ್ಲಿ ನೋಡಿ ಯಾವ್ದಾದ್ರು ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ಫಸ್ಟ್ ಕರೆಂಟ್ ಲಯಬಿಲಿಟೀಸ್ ಯಾವ್ದಿದೆ ಅಂತ ನೋಡಿ. ಶೇರ್ ಕ್ಯಾಪಿಟಲ್ ಇಲ್ಲ, ರಿಟೈನ್ಡ್ ಅರ್ನಿಂಗ್ಸ್ ಇಲ್ಲ, ಜನರಲ್ ರಿಸರ್ವ್ ತಗೊಂಡಾಯ್ತು, 10% ಡಿಬೆಂಚರ್ಸ್ ಅದು ಲಾಂಗ್ ಟರ್ಮ್ ಲಯಬಿಲಿಟಿ, ಬ್ಯಾಂಕ್ ಲೋನ್ ಕೂಡ ಲಾಂಗ್ ಟರ್ಮ್ ಲಯಬಿಲಿಟಿ. ಕ್ರೆಡಿಟರ್ಸ್ ಕೊಟ್ಟಿದೆ ನೋಡಿ 66,000, 55,200 ಇನ್ಕ್ರೀಸ್ ಆಗಿದ್ರೆ ಮಾತ್ರ ತಗೋಬೇಕು ಇಲ್ಲಿ. ಸೊ ಇಲ್ಲಿ ಕ್ರೆಡಿಟರ್ಸ್ ಡಿಕ್ರೀಸ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ 1,000, 3,000 ಇದೆ. ಸೊ ಅಂದ್ರೆ ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇಟ್ ಇಸ್ ಆಲ್ಸೋ ಕರೆಂಟ್ ಲಯಬಿಲಿಟಿ. ಸೊ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್, ಸೊ 2,000 rupees
ಇನ್ಕ್ರೀಸ್ ಆಗ್ತಾ ಇದೆ, ಅದನ್ನು ಎಂಟ್ರಿ ಮಾಡ್ತಿದ್ದೀನಿ. ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ತಗೊಂಡಾಯ್ತು. ಅದಾದಮೇಲೆ ಅಸೆಟ್ ಸೈಡ್ನಲ್ಲಿ ಯಾವುದಾದ್ರೂ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದ್ರೆ ನೋಡಿ. ಕರೆಂಟ್ ಅಸೆಟ್ ಯಾವುದು ಅಂದರೆ ಸ್ಟಾಕ್ 40,000 45 ಇಲ್ಲ. ಡೆಟಾರ್ಸ್ 30,000 25,000 ರುಪೀಸ್, ಹೌದು ಡಿಕ್ರೀಸ್ ಆಗ್ತಾ ಇದೆ. ಸೊ ಡಿಕ್ರೀಸ್ ಇನ್ ಡೆಟಾರ್ಸ್. ಸೊ ಡಿಕ್ರೀಸ್ ಇನ್ ಡೆಟಾರ್ಸ್ ಎಷ್ಟು 5,000 ರುಪೀಸ್ ಡಿಕ್ರೀಸ್ ಆಗ್ತಾ ಇದೆ. ಅದಾದಮೇಲೆ ಬ್ಯಾಂಕ್ ಬ್ಯಾಲೆನ್ಸು ಇಲ್ಲಿ ಕನ್ಸಿಡರ್ ಮಾಡೋ ಹಾಗಿಲ್ಲ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ಸು ಅದು ಇನ್ಕ್ರೀಸ್ ಆಗ್ತಾ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ 1,000 ರುಪೀಸ್ ತೊಗೊಂಡಿದ್ದೀವಿ ಇಲ್ಲಿ. ಸೊ ಅದು ಬಿಟ್ಟರೆ ಇನ್ಕಮ್ ಸ್ಟೇಟಿಂದ ಆಲ್ರೆಡಿ ತೊಗೊಂಡಿದ್ದೀವಿ. ಸೊ ಹಾಗಾದರೆ ಈ ಕ್ಯಾಟಗರಿನಲ್ಲಿ ಬರುವಂಥದ್ದು ಇಷ್ಟೇ. ಸೊ ಟೋಟಲ್ ಮಾಡಿ, ಟೋಟಲ್ 66,500 ಬರುತ್ತೆ. ಸೊ 1,500 ಪ್ಲಸ್ 66,500 ಟೋಟಲ್ ಮಾಡಿದ್ರೆ ನಿಮಗೆ 68,000 ಸಿಗುತ್ತೆ. ಸೊ ಈ 68,000ಗೆ ನಾನು ಬಾಕ್ಸ್ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಲೆಸ್ ನಾನ್ ಕ್ಯಾಶ್ and non-operating incomes and increase in current asset and decrease in current liability. ಸೊ ಈ ಕ್ಯಾಟಗರಿನಲ್ಲಿ ಯಾವುದಾದ್ರು ಬರುತ್ತೆ ಮತ್ತೆ ಒಂದ್ಸರಿ ಚೆಕ್ ಮಾಡಿ ಇಲ್ಲಿ ಯಾವುದಾದ್ರೂ ಇದೆಯಾ ಅಂತ. ನಾನ್ ಆಪರೇಟಿಂಗ್ ಇನ್ಕಮ್ಸ್ ಮತ್ತು ನಾನ್ ಕ್ಯಾಶ್ ಐಟಮ್ಸ್ ಯಾವುದು ಇಲ್ಲ ಇಲ್ಲಿ ನಾನು ನೋಡಿದಾಗೆ. ಹಾಗಾದರೆ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ ಮತ್ತು ಡಿಕ್ರೀಸ್ ಇನ್ ಕರೆಂಟ್ ಲೈಬಿಲಿಟೀಸ್ ಯಾವುದು ಇದೆಯಾ ಅಂತ ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಲೈಬಿಲಿಟಿ ಸೈಡಲ್ಲಿ ಬಂದಾಗ ಕ್ರೆಡಿಟಾರ್ಸ್ ಕರೆಂಟ್ ಲೈಬಿಲಿಟಿ ಡಿಕ್ರೀಸ್ ಆಗಿರಬೇಕು. ಕ್ರೆಡಿಟಾರ್ 66,000 ಇದು 55,200 ಇದೆ. ಸೊ ಡಿಕ್ರೀಸ್ ಆಗಿದೆ, ಇಲ್ಲಿ ತಗೋಬೇಕು. ಡಿಕ್ರೀಸ್ ಇನ್ ಕ್ರೆಡಿಟಾರ್ಸ್, ಸೊ 10,800 ಡಿಕ್ರೀಸ್ ಆಗಿದೆ. ದೆನ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ತಗೊಂಡಾಯ್ತು, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ತಗೊಂಡಾಯ್ತು. ಅಸೆಟ್ ಸೈಡ್ನಲ್ಲಿ ಸ್ಟಾಕ್ ಆಲ್ರೆಡಿ ತಗೊಂಡಿದ್ದೀವ ಇಲ್ಲ, ಸ್ಟಾಕ್ 40,000 ಇದು 45,000 ರುಪೀಸ್ ಇದೆ. ಸೊ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅದರಿಂದ ಇನ್ಕ್ರೀಸ್ ಇನ್ ಸ್ಟಾಕ್ ಎಷ್ಟು 5,000 ರುಪೀಸ್ ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಡೆಟಾರ್ಸ್ ಆಲ್ರೆಡಿ ತಗೊಂಡಿದ್ದೀವಿ ಇಲ್ಲಿ. ನೆಕ್ಸ್ಟ್ ಬ್ಯಾಂಕ್ ಬ್ಯಾಲೆನ್ಸ್ ಬರಲ್ಲ. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ನೋಡಿ ಇನ್ಕ್ರೀಸ್ ಆಗಿದೆಯಾ, 500 ಇದ್ದಿದ್ದು 700 ಆಗಿದೆ, ಹೌದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಇನ್ಕ್ರೀಸ್ in prepaid expenses 200 rupees ಇನ್ಕ್ರೀಸ್ ಆಗ್ತಾ ಇದೆ. ದೆನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಪ್ರಿಪೇಯ್ಡ್ ಎಕ್ಸ್ಪೆನ್ಸ್ ಆಯ್ತಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅದು ತಗೊಂಡಾಯ್ತು ಇಲ್ಲಿ. ಸೊ ಹಾಗಾದರೆ ಈ ಕ್ಯಾಟಗರಿನಲ್ಲಿ ಬರುವಂಥದ್ದು 3 ಐಟಮು ಟೋಟಲ್ ಮಾಡಿ ನಿಮಗೆ 16,000 ರುಪೀಸ್ ಆಗುತ್ತೆ. ಸೊ ಟೋಟಲ್ 68,000 ಇಂದ ಮೈನಸ್ 16,000 ಮಾಡಿದರೆ ನಿಮಗೆ ಯು ವಿಲ್ ಗೆಟ್ 52,000. ಸೊ ಈ 52,000 ಇಂದ ಲೆಸ್ ಏನು ಮಾಡಬೇಕು, ಲೆಸ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್. ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಎಷ್ಟು ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಪೇಮೆಂಟ್ ಆಫ್ ಟ್ಯಾಕ್ಸ್ ಇಲ್ಲಿ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಕೊಟ್ಟಿದ್ದಾನಲ್ಲ, ಇಲ್ಲಿ 2009 ಸಂಬಂಧಪಟ್ಟಾಗೆ 14,000 ರುಪೀಸ್ ಇದೆ. ಇಲ್ಲಿ 2010ನಲ್ಲಿ 26,000 ರುಪೀಸ್ ಇದೆ. ಸೊ ಇಲ್ಲಿ 2009 ಸಂಬಂಧಪಟ್ಟಿದ್ದಂಥ ಪ್ರಾವಿಷನ್ ಮಾಡಿದ್ದಂಥ ಟ್ಯಾಕ್ಸ್ನ 2010ನಲ್ಲಿ ಎಂಡ್ಗೆ ಅದನ್ನು ಪೇಮೆಂಟ್ ಮಾಡ್ತಾರೆ.
ಅದೇ ಇಲ್ಲಿ 2010 26,000 ರುಪೀಸ್ ಏನು ಪ್ರಾವಿಷನ್ ಮಾಡಿದ್ದಾರೆ, ದೇ ಆರ್ ಮೇಕಿಂಗ್ ರಿಸರ್ವ್. ಆ ರಿಸರ್ವ್ ಮಾಡಿರೋಂಥ ಅಮೌಂಟನ್ನು ಅಟ್ ದಿ ಎಂಡ್ ಆಫ್ ದ ಇಯರ್ ಅಂದರೆ 2011ಗೆ ಪೇಮೆಂಟ್ ಮಾಡ್ತಾರೆ. 2009ದು 2010ಗೆ, 2010ನಲ್ಲಿ ಪ್ರಾವಿಷನ್ ಮಾಡಿರೋದು 2011ಗೆ ಪೇಮೆಂಟ್ ಮಾಡ್ತಾರೆ. ಸೊ ಹಾಗಾದರೆ ಇಲ್ಲಿ 2010ನಲ್ಲಿ ಪೇಮೆಂಟ್ ಮಾಡ್ತಾ ಇರೋಂಥ ಇನ್ಕಮ್ ಟ್ಯಾಕ್ಸ್ ಎಷ್ಟು ಅಂತ ಹೇಳಿದ್ರೆ ಈ 14,000 ರುಪೀಸ್. ಸೊ ಈ 14,000 ರುಪೀಸ್ನ ನೀವು ಮೈನಸ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೋ 38,000 ರುಪೀಸ್, ಅದು ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಸಾರಿ, ಇದು ನೆಟ್ ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. So this is very important ನಮಗೆ. Next, preparation of cash flow statement. This is very simple problem. A option ಅಲ್ಲಿ cash flow from operating activities. ಔಟರ್ ಕಾಲಮ್ನಲ್ಲಿ ಡೈರೆಕ್ಟಾಗಿ 38,000 ರುಪೀಸ್ ಅದು ಕ್ಯಾಶ್ ಇನ್ಫ್ಲೋ ಆಗಿರೋದು. ನೆಕ್ಸ್ಟ್ ಬಿ, ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಇವೆರಡೂ ಸೊ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ನಲ್ಲಿ ಯಾವ್ದಾದ್ರು ಬರುತ್ತೆ ಅಂತ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದ ತಕ್ಷಣ ನಿಮ್ಮ ಕಣ್ಣು ಅಸೆಟ್ ಸೈಡ್ನಲ್ಲಿರುವಂಥ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಲಾಂಗ್ ಟರ್ಮ್ ಅಸೆಟ್ಸ್ ಕಡೆ ಗಮನ ಹೋಗಬೇಕು. ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಒಂದೇ ಒಂದು ಲಾಂಗ್ ಟರ್ಮ್ ಅಸೆಟ್ ಇದೆ, ಅದು ಫಿಕ್ಸ್ಡ್ ಅಸೆಟ್ಸ್. ಉಳಿದಿದೆಲ್ಲ ಕರೆಂಟ್ ಅಸೆಟ್ ಮತ್ತು ಫಿಕ್ಟಿಷಿಯಸ್ ಅಸೆಟ್ಸ್. ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ಸ್ ಒಂದಿದೆ, 2,50,000 ಇದ್ದು 2,80,000 ರುಪೀಸ್ ಆಗಿದೆ. ಸೊ ಹಾಗಾದರೆ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ, ಅಸೆಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಅಸೆಟನ್ನು ಪರ್ಚೇಸ್ ಮಾಡಿದ್ದಾರೆ ಅಂತ ಅರ್ಥ ಆ ಇಯರ್ನಲ್ಲಿ. ಸೊ ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್. ಸೊ ಯಾವಾಗ ಅಸೆಟ್ಸ್ನ ಪರ್ಚೇಸ್ ಮಾಡ್ತಾರೋ ಆಗ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಅದರಿಂದ ಅದನ್ನು ಬ್ರ್ಯಾಕೆಟ್ನಲ್ಲಿ ಬರೀತಿದ್ದೀನಿ, ಇಲ್ಲಿ ಅದನ್ನು ನೆಗೆಟಿವ್ ಆಗಿ ಮೈನಸ್ ಅಂತೇಳಿ ತಗೊಳುತ್ತೆ ಅದು. ಸೊ ಅಸೆಟ್ಸ್ ಅದೊಂದೇ ಇರೋದು, ಅದರಿಂದ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಇಂದ 30,000 ರುಪೀಸ್ ಮಾತ್ರ ಇದೆ. ಆ ಅಮೌಂಟನ್ನು ಔಟರ್ ಕಾಲಮ್ನಲ್ಲಿ ಬರಿತಾ ಇದ್ದೀನಿ. ಸೊ ಇದನ್ನ ಕ್ಯಾಶ್ ನೆಟ್ ಕ್ಯಾಶ್ ಫ್ಲೋ ಫ್ರಮ್ ಕ್ಯಾಶ್ ಔಟ್ಫ್ಲೋ ಅಂತ ಬರ್ಕೊಳ್ಳಿ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಕ್ಯಾಶ್ ಔಟ್ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟ್ ಸಿ, ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಇಲ್ಲಿ ಕ್ಯಾಶ್ ಫ್ಲೋರ್ ಅಂತ ಬರೆದಿದ್ದೀನಿ, ಯಾರು ಹೇಳಲೇ ಇಲ್ಲ. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಈ ಕ್ಯಾಟಗರಿನಲ್ಲಿ ಯಾವುದಾದ್ರು ಬರುತ್ತೆ. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ ತಕ್ಷಣ ನಿಮ್ಮ ಕಣ್ಣು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಯಾವುದಿದೆ ಅದನ್ನು ನೋಡ್ತಾ ಬನ್ನಿ. ಇಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. 9ನಲ್ಲಿ 1 lakh ರುಪೀಸ್ ಇತ್ತು, 10ನಲ್ಲಿ 1,20,000 ರುಪೀಸ್ ಇದೆ ಅಂತ ಹೇಳಿದ್ರೆ ಅಡಿಷನಲಿ ಅವರು ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡಿದ್ದಾರೆ. ಶೇರ್ ಕ್ಯಾಪಿಟಲ್ ಇಶ್ಯೂಡ್. ಸೊ ಯಾವಾಗ ಶೇರ್ ಕ್ಯಾಪಿಟಲ್ನ ಇಶ್ಯೂ ಮಾಡ್ತಾರೋ ಕ್ಯಾಶ್ ಇನ್ಫ್ಲೋ ಆಗುತ್ತೆ. 20,000 ರುಪೀಸ್ ಪ್ಲಸ್ 20,000 ರುಪೀಸ್ ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಇನ್ಯಾವುದಿದೆ, ಜನರಲ್ ರಿಸರ್ವ್ ಇದೆಯಾ, ಜನರಲ್ ರಿಸರ್ವ್ ತಗೊಂಡಾಯ್ತು. ರಿಟೈನ್ಡ್ ಅರ್ನಿಂಗ್ಸ್ ಇಲ್ಲಿ ತಗೊಂಡಿದ್ದೀವಿ. 10% ಡಿಬೆಂಚರ್ಸ್ ಈಸ್ ಆಲ್ಸೋ ಲಾಂಗ್ ಟರ್ಮ್ ಲಯಬಿಲಿಟಿ. ಸೊ 10% ಡಿಬೆಂಚರ್ಸ್. ಸೊ 10% ಡಿಬೆಂಚರ್ಸ್ 40,000 50,000 ಇದ್ದು 40,000
ಇದಾಗಿದೆ. 10% ಡಿಬೆಂಚರ್ಸ್ ರಿಡಂಪ್ಷನ್ ಅಂದರೆ ರಿಪೇ ಮಾಡ್ತಾ ಇದ್ದಾರೆ. ಸೊ ಯಾವಾಗ ಡಿಬೆಂಚರ್ನ ರಿಪೇ ಮಾಡ್ತಾರೋ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ಔಟ್ಫ್ಲೋ ಆಗಿರೋದನ್ನ ಬ್ರ್ಯಾಕೆಟ್ನಲ್ಲಿ ಬರೀತಾ ಇದ್ದೀನಿ, ಅದು ಮೈನಸ್ ಆಟೋಮೆಟಿಕಲಿ ತಗೊಳುತ್ತೆ. ಸೊ ನೆಕ್ಸ್ಟ್ ಬ್ಯಾಂಕ್ ಲೋನ್, ಇಟ್ ಈಸ್ ಆಲ್ಸೋ ಲಾಂಗ್ ಟರ್ಮ್ ಲಯಬಿಲಿಟಿ. 20,000 ಇದ್ದಿದ್ದು 25,000 ರುಪೀಸ್ ಆಗಿದೆ. ಸೊ ಅದರಿಂದ ಅಡಿಷನಲಿ ಲೋನ್ನ ತಗೊಂಡಿದ್ದಾರೆ. ಬ್ಯಾಂಕ್ ಲೋನ್ ಬಾರೋಡ್. ಸೊ 5,000 ರುಪೀಸ್ ಇನ್ಫ್ಲೋ ಆಗಿದೆ ಕ್ಯಾಶ್. ಸೊ ಕ್ಯಾಶ್ ಇನ್ಫ್ಲೋ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಕ್ರೆಡಿಟಾರ್ಸ್ ಇಲ್ಲ, ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ಇಲ್ಲ, ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಇಲ್ಲ. ಮತ್ತು ಫಿನಾನ್ಸಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ನೂ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಆಲ್ವೇಸ್ ಕೀಪ್ ಇಟ್ ಇನ್ ಮೈಂಡ್, ಡೋಂಟ್ ಫರ್ಗೆಟ್ ಇಂಟೀರಿಯಂ ಡಿವಿಡೆಂಟ್ ಅಥವಾ ಪೇಮೆಂಟ್ ಆಫ್ ಡಿವಿಡೆಂಟ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದನ್ನು ಮರೀದೆ ಇಲ್ಲಿ ಬರೀಬೇಕು. ಇಲ್ಲೂ ಕೂಡ ಬರುತ್ತೆ ಅದು, ಪೇಮೆಂಟ್ ಆಫ್ ಡಿವಿಡೆಂಟ್ ಇಲ್ಲಿ ತಗೊಂಡಿದ್ದೀವಿ, ಇಲ್ಲೂ ಕೂಡ ಅದು ಬರುತ್ತೆ. ಸೊ ಇಲ್ಲಿ ಪೇಮೆಂಟ್ ಆಫ್ ಡಿವಿಡೆಂಟ್ ಮಾಡಿದ್ದೀವಿ 20,000 ರುಪೀಸ್. ಆ 20,000 ರುಪೀಸಿಂದ ಕ್ಯಾಶ್ ಔಟ್ಫ್ಲೋ ಆಗ್ತಾ ಇದೆ, ಪೇಮೆಂಟ್ ಆಫ್ ಡಿವಿಡೆಂಟ್. ಸೊ ಅದನ್ನು ಬ್ರ್ಯಾಕೆಟ್ನಲ್ಲಿ 20,000 ರುಪೀಸ್ ಎಂಟ್ರಿ ಮಾಡ್ತಾ ಇದ್ದೀನಿ, ಅದು ಮೈನಸ್ ತಗೊಳುತ್ತೆ. ಸೊ ಇನ್ಯಾವುದೇ ಇನ್ಫಾರ್ಮೇಷನ್ ಇಲ್ಲ. ಸೊ ಟೋಟಲ್ ಮಾಡಿ ನಿಮಗೆ ನೆಟ್ ಫಿಗರ್ ಎಷ್ಟು ಬರುತ್ತೆ. ಇಲ್ಲಿ ಪ್ಲಸ್ 20,000 ಇದೆ, ಇಲ್ಲಿ ಪ್ಲಸ್ 5,000 ಇದೆ, ಪ್ಲಸ್ 25,000 ಇದೆ, ಇಲ್ಲಿ ಮೈನಸ್ 10,000 ಮೈನಸ್ 20,000. ಸೊ ಅದನ್ನು ಸಿಂಪ್ಲಿಫೈ ಮಾಡಿದ್ರೆ, ಟೋಟಲ್ ಮಾಡಿದ್ರೆ ನಿಮಗೆ ಸೊ ಮೈನಸ್ ಜಾಸ್ತಿ ಇರೋದ್ರಿಂದ ಮೈನಸ್ 5,000 ರುಪೀಸ್ ಬರುತ್ತೆ. ಅದನ್ನು ಮೈನಸ್ 5,000 ತೋರಿಸಿ. ಇದು ವಾಟ್ ಈಸ್ ದಿಸ್? ಸೊ ದಿಸ್ ಈಸ್ ನೆಟ್ ಕ್ಯಾಶ್ ಔಟ್ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ಇದೆಲ್ಲ ನಿಮಗೆ ಸೊ ಈಗ ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸೊ ಇಲ್ಲಿ ಪ್ಲಸ್ 38,000 ಇದೆ, ಇಲ್ಲಿ ಮೈನಸ್ 30,000 ಮೈನಸ್ 35,000 ಇದೆ. ಸೊ ಎಷ್ಟು ಬರುತ್ತೆ ಹಾಗಾದರೆ? 3,000 ರುಪೀಸ್ ಬರುತ್ತೆ, ಪ್ಲಸ್ 3,000. ಸೊ ಪ್ಲಸ್ 3,000ನ ರೆಡ್ ಮಾರ್ಕ್ನಲ್ಲಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಈ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್. ಸೊ ಅಂಡರ್ ದಟ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಕ್ಯಾಟಗರಿನಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋಂಥದ್ದು ಬ್ಯಾಂಕ್ ಬ್ಯಾಲೆನ್ಸ್ ಮಾತ್ರ ಒಂದು ಕೊಟ್ಟಿದ್ದಾನೆ, ಕ್ಯಾಶ್ ಏನಿಲ್ಲ. ಸೊ ಓಪನಿಂಗ್ ಬ್ಯಾಲೆನ್ಸ್ 14,000 ಇದ್ದಿದ್ದು, ಸಾರಿ ಓಪನಿಂಗ್ ಬ್ಯಾಲೆನ್ಸ್ 11,000 ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ 14,000 ಇದೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ 14,000 ಲೆಸ್ ಓಪನಿಂಗ್ ಬ್ಯಾಲೆನ್ಸ್ 11,000. ಸೊ ರಿಸಲ್ಟ್ ಏನು ಬರುತ್ತೆ? 3,000 ರುಪೀಸ್ ಇನ್ಫ್ಲೋ ಆಗಿದೆ. ಸೊ ಇನ್ಫ್ಲೋ ಆಗಿರುವಂಥ ಅಮೌಂಟನ್ನು ಮಾಡಿ. ಸೊ 3,000 ಸೊ ಅಲ್ಲಿಗೆ ಟ್ಯಾಲಿ ಆಗಿದೆ ಅಂತ ಅರ್ಥ. ಸೊ ಡೌಟ್ ಇದ್ದರೆ ದಯವಿಟ್ಟು ಕೇಳಿ, ಮೆಸೇಜ್ ಮಾಡಿ ಅಥವಾ ವಾಟ್ಸಪ್ ಮಾಡಿ.